ಮನೆ ಮೇಲೆ ಉರುಳಿ ಬಿದ್ದಿದೆ ಬೃಹತ್ ಬಂಡೆ. ಬಂಡೆ ಉರುಳಿ ಮನೆ ಭಾಗಶಃ ಧ್ವಂಸವಾಗಿ ಹೋಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರಂತೆ. ನಿರಂತರ ಮಳೆಯಿಂದಾಗಿ ಮನೆ ಮೇಲೆ ಬಂಡೆ ಕುಸಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚಿತ್ತಾಪುರ ತಾಲೂಕು ಆಲೂರು ಬಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ನಿರಂತರ ಮಳೆಯಿಂದಾಗಿ ಚಿತ್ತಾಪುರ ತಾಲೂಕಿನ ಆಲೂರು ಗ್ರಾಮದಲ್ಲಿ ಮನೆಯ ಮೇಲೆ ಬೃಹತಾಕಾರದ ಬಂಡೆ. ಸಹಜವಾಗಿ ಆತಂಕ ಇತ್ತು. ಆ ದೃಶ್ಯಗಳನ್ನ ನೋಡ್ತಾ ಇದ್ದಾಗ ಮನೆಯಲ್ಲಿದ್ದವರ ಕಥೆ ಏನು ಅಂತ. ಆದ್ರೆ ಮನೆಯಲ್ಲಿದ್ದವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ದೃಶ್ಯ ಗಮನಿಸ್ತಾ ಇದೀವಿ. ಇಷ್ಟು ದೊಡ್ಡ ಬಂಡೆ ಮನೆಯ ಮೇಲೆ ಬಿದ್ದಿರುವ ಪರಿಣಾಮ ಆತಂಕದ ವಾತಾವರಣ ಇತ್ತು. ಕಾರಣ ಇಷ್ಟೇ, ಮಳೆಯಿಂದಾಗಿ ಆಗಿರುವ ಅನಾಹುತ ಇದು ಅಂತ. ಜನ ಎಲ್ಲ ಜಮಾವಣೆಗೊಂಡಿದ್ದಾರೆ. ಏನಾಯ್ತು ಅಂತ ನೋಡೋದಕ್ಕೆ ಮನೆಯಲ್ಲಿದ್ದವರು ಓಡಿ ಹೊರಗಡೆ ಬಂದು ತಮ್ಮ ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ. ಓಂ ಪ್ರಕಾಶ್, ಸದ್ಯ ಸ್ಪಾಟ್ ಅಲ್ಲಿ ಇದ್ರೆ ಅಲ್ಲಿನ ಪರಿಸ್ಥಿತಿ, ಈ ಅನಾಹುತಕ್ಕೆ ಕಾರಣ ಮನೆಯಲ್ಲಿದ್ದವರ ಪ್ರಾಣ ಉಳಿದಿದೆ ಅಂತ ಹೇಳಲಾಗ್ತಾ ಇದೆ. ಹೇಗೆ ಬಚಾವಾದ್ರು ಸದ್ಯ ಅಲ್ಲಿನ ವಾತಾವರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಖಂಡಿತವಾಗೂ ಶ್ರುತಿ, ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಆಲೂರು ಬಿ ಗ್ರಾಮದಲ್ಲಿ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಮನೆಯ ಮೇಲ್ಭಾಗದಲ್ಲಿ ಒಂದು ಬೃಹದಾಕಾರದ ಬಂಡೆ ಬಿದ್ದಿರುವಂಥದ್ದು. ಸದ್ಯ ನಾನೀಗ ಅದೇ ಮನೆಯ ಮುಂಭಾಗದಲ್ಲೇ ಇರುವಂಥದ್ದು, ಮನೆಯಲ್ಲೇ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಮನೆಯ ಒಳಗಡೆ ಇದ್ದಂಥ ಸುಮಾರು 5-6 ಜನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರು ಅವರೆಲ್ಲರೂ ಕೂಡ ಮನೆಯ ಮುಂಭಾಗದ ಈ ಒಂದು ಟಿನ್ ಶೆಡ್ ಏನಿದೆ, ಆ ಟಿನ್ ಶೆಡ್ನ ಬಳಿ ಇದ್ರು. ಸೊ ಅವರೆಲ್ಲರೂ ಕೂಡ ಸೇಫ್ ಆಗಿದ್ರು. ಆದರೆ ಮನೆ ಹಿಂಭಾಗ ಏನಿದೆ, ಈ ಕಲ್ಲು ಬಂಡೆ ನಮ್ಮ ಕ್ಯಾಮ್ರಾಮನ್ ವಿಜಯ್ ತೋರಿಸ್ತಾ ಇದ್ದಾರೆ. ಆ ಸಂಪೂರ್ಣವಾಗಿ ಕಲ್ಲು ಬಂಡೆ ಏನಿದೆ ಅದು ಹಿಂಭಾಗದಿಂದ ಮನೆಯ ಮೇಲ್ಗಡೆ ಬಿದ್ದಿರುವಂಥದ್ದು. ಮನೆಯ ಮೇಲ್ಗಡೆ ಬಿದ್ದ ಹಿನ್ನೆಲೆಯಲ್ಲಿ ಇದೀಗ ಇಲ್ಲಿ ನೋಡ್ಬೋದು ಮನೆಯ ಮಾಳಿಗೆ ಏನಿದೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ, ಇಲ್ಲೆಲ್ಲ ಬೀರು ಇದೆ, ಫ್ಯಾನ್ ಇದೆ, ಮನೆಯಲ್ಲಿರುವಂಥ ಸಂಪೂರ್ಣ ವಸ್ತುಗಳು ಕೂಡ ಏನೋ ಹಾಳಾಗಿರುವಂಥದ್ದು. ಆ ದೃಶ್ಯದಲ್ಲಿ ಈಗ ತೋರಿಸ್ತಾ ಹೋಗ್ತೀನಿ. ಅಂದರೆ ಬಂಡೆ ಸೈಜ್ ಎಷ್ಟರ ಮಟ್ಟಿಗೆ ದೊಡ್ಡದಾಗಿದೆ ಅನ್ನೋಂಥದ್ದು ಕೂಡ ನೋಡ್ಬೋದು. ಯಾಕಂತಂದರೆ ಈ ದೊಡ್ಡ ಮಟ್ಟದ ಬಂಡೆ ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಮಲಗಿದ್ರೆ ದೊಡ್ಡ ಮಟ್ಟದ ಅಪಾಯ ಆಗ್ತಾ ಇತ್ತು. ಆದರೆ ಹಗಲು ಹೊತ್ತಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಅಪಾಯ ಒಂದು ತಪ್ಪಿರುವಂಥದ್ದು. ಸೊ ಹಾಗಾಗಿ ಮನೆ ಹಗಲು ಹೊತ್ತು, ಅದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಆದರೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿದ್ರು. ಆದರೆ ಈ ಏನು ಆ ಗುಡ್ಡದ ಮೇಲಿರುವಂಥ ಮನೆಗಳೇನಿದೆ ಅದು ಭಾಳ ಅಪಾಯಕಾರಿಯಾಗಿರುವಂಥ ಮನೆಗಳು. ಇನ್ನು ಇದರ ಮನೆಯ ಹಿಂಭಾಗದಲ್ಲಿ ಸಾಕಷ್ಟು ಪ್ರಮಾಣದ ಗುಡ್ಡಗಳು ಕೂಡ ಇರುವಂಥದ್ದು. ಸೊ ಅದು ಕೂಡ ಆ ಮನೆಯ ಹಿಂಭಾಗದ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ಡೇಂಜರ್ ಸ್ಥಿತಿಯಲ್ಲಿದೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಯಾಕಂತಂದರೆ ಆ ಮುಂಭಾಗದಲ್ಲಿ ಆ ಮನೆಯ ಕಲ್ಲೇನಿದೆ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸೋದಿಲ್ಲ. ಇದು ಅಂದರೆ ಮನೆಯ ಹಿಂಭಾಗದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಶ್ರುತಿ, ಈ ಕಲ್ಲೇನಿದೆ, ಈ ಬೃಹದಾಕಾರದ ಬಂಡೆ ಇಲ್ಲಿ ಇದ್ದಿತ್ತು. ಅಂದರೆ ಈ ಗುಡ್ಡದ ಮೇಲೆ ಈ ಒಂದು ಬಂಡೆ ಇರುವಂಥದ್ದು. ಸೊ ಆ ಬಂಡೆ ಎಕ್ಸಾಕ್ಟ್ಲಿ ಈ ಪ್ಲೇಸಲ್ಲಿ ಈ ಒಂದು ಬೃಹದಾಕಾರದ ಕಲ್ಲು ಇರುವಂಥದ್ದು. ಸೊ ಆದರೆ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಏಕಾಏಕಿಯಾಗಿ ಆ ಮಳೆಯಿಂದ ಏನು ಆ ಬೃಹದಾಕಾರದ ಕಲ್ಲು ಕೆಳಗೆ ಬಿದ್ದಿರುವಂಥದ್ದು. ಈಗ ದೃಶ್ಯದಲ್ಲೂ ಕೂಡ ಇನ್ನೊಂದು ಬಾರಿ ತೋರಿಸ್ತೀನಿ. ಈ ಕಡೆ ನಮ್ಮ ಕ್ಯಾಮ್ರಾಮನ್ ಆದರೆ ಮೇಲ್ಗಡೆ ಕರೆಸ್ತೇನೆ. ಯಾಕಂತಂದರೆ ಈ ಭಾಗದಲ್ಲಿ ಅದರ ದೃಶ್ಯಾವಳಿ ಕೂಡ ವಿಜಯ್ ಮೇಲ್ಬಾ ಅದರ ದೃಶ್ಯಾವಳಿ ಕೂಡ ತೋರಿಸ್ತಾ ಹೋಗ್ತೀನಿ. ಈ ಭಾಗದಲ್ಲಿ ಈ ಕಲ್ಲಿನ ಏನು ಎಷ್ಟರ ಮಟ್ಟಿಗೆ ಅದು ಕಲ್ಲು ಬೃಹದಾಕಾರವಾಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ. ಯಾಕಂತಂದರೆ ಮನೆಯಲ್ಲಿ ಒಟ್ಟು 6 ಜನ ಇದ್ದಿದ್ರು.
6 ಜನರು ಕೂಡ ಎಲ್ಲರೂ ಕೂಡ ಹೊರಗಡೆ ಇದ್ದಿದ್ರು. ಆದರೆ ಈ ಕಲ್ಲು ಬಿದ್ದಂಥ ಸಂದರ್ಭದಲ್ಲಿ ಒಬ್ಬರಿಗೆ ಮಾತ್ರ ಏನು ಸಣ್ಣ ಪುಟ್ಟ ಗಾಯ ಆಗಿರುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಆದರೆ ಬಹುತೇಕ ಸಾಕಷ್ಟು ಜನ ಮನೆಯಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಸೇಫ್ ಆಗಿರುವಂಥದ್ದು. ಇಲ್ಲಿ ದೃಶ್ಯ ಕೆಳಗಡೆಯಿಂದ ತೋರಿಸ್ತಾ ಹೋಗ್ತೀನಿ. ಅಂದರೆ ಮನೆಯಲ್ಲಿ ಸಾಕಷ್ಟು ಸಾಮಾನುಗಳು ಇದ್ವು, ಅದೆಲ್ಲವೂ ಕೂಡ ಹಾಳಾಗಿರುವಂಥದ್ದು. ಈಗ ಅವರು ಇರೋದಕ್ಕೆ ಮನೆ ಇಲ್ಲ, ವಾಸಿಸೋದಕ್ಕೆ ಅಂದರೆ ಊಟ ಬಟ್ಟೆಗೂ ಕೂಡ ಸಾಕಷ್ಟು ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮನೆ ಕಟ್ಟಿಸ್ಕೊಡ್ಬೇಕಾಗಿರುವಂಥ ಜವಾಬ್ದಾರಿ ಸರ್ಕಾರ ಮತ್ತು ಜಿಲ್ಲಾಡಳಿತದ ಮೇಲೆ ಇರುವಂಥದ್ದು. ಯಾಕಂತಂದರೆ ಈ ಭಾಗದಲ್ಲಿ ಸಾಕಷ್ಟು ಗುಡ್ಡಗಳು ಬಂಡೆಗಳು ಕೂಡ ಇದ್ದಿರುವಂಥದ್ದು. ಇಲ್ಲಿ ನೋಡ್ತಾ ಇರುವಂಥದ್ದು ಈ ರೀತಿಯಾಗಿ ಏನು ಇರುವಂಥ ಬಂಡೆ ಇಲ್ಲಿಂದ ಜಾರಿ ಏನು ಕೆಳಗಡೆ ಬಿದ್ದಿರುವಂಥದ್ದು. ಹಾಗಾಗಿ ಸಾಕಷ್ಟು ಅಪಾಯದಲ್ಲಿ ಇಲ್ಲಿನ ಜನಗಳು ಕೂಡ ಇರುವಂಥದ್ದು. ಇನ್ನು ಮನೆಯ ಓನರ್ ಕೂಡ ಕೆಳಗಡೆ ಇದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂತಂದರೆ ಅವರು ಕೂಡ ಏನು ಈಗ ಸಾಕಷ್ಟು ಆತಂಕದಲ್ಲೇ ಇರುವಂಥದ್ದು. ಅವರಿಗೆ ಇರೋದಕ್ಕೆ ಮನೆ ಕೂಡ ಇಲ್ಲ. ಸೊ ಹೇಗೆ ಮುಂದಿನ ಜೀವನ ಅನ್ನುವಂಥದ್ದು ಕೂಡ ಬಹಳ ಭಯದಲ್ಲಿ ಅವರು ಇರುವಂಥದ್ದು. ಈಗ ಸದ್ಯ ಇಲ್ಲಿ ಅವರ ಏನು ಮನೆಯವರು ಇದ್ದಾರೆ, ಈ ಕಲ್ಲು ಬಂಡೆ ಇಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ. ಮನೆಯಲ್ಲಿರುವಂಥ ವಸ್ತುಗಳು ದೃಶ್ಯಗಳು ಕೂಡ ನೋಡ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ಈ ಬಂಡೆ ದೊಡ್ಡ ಪ್ರಮಾಣದಲ್ಲಿದೆ ಅನ್ನೋವಂಥದ್ದು. ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟದ ಬಂಡೆ ಮೈ ಮೇಲೆ ಏನಾದರೂ ಬಿದ್ದಿದ್ರೆ ಬಹುಶಃ ಅದು ದೊಡ್ಡ ಮಟ್ಟದ ಅನಾಹುತ ಆಗ್ತಿತ್ತು. ಆದರೆ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಸೇಫ್ ಆಗಿರುವಂಥದ್ದು. ಇವರು ಮನೆಯಲ್ಲಿರುವಂಥ ಮಹಿಳೆಯರು, ಅವರ ಮಗ, ಹೀಗೆ ಸಾಕಷ್ಟು ಜನ, ಒಂದು 5-6 ಜನ ಇದ್ದರು ಇವರೆಲ್ಲರೂ. ಆದರೆ ಬಂಡೆ ಬೀಳ್ತಾ ಇದ್ದಂಗಲೇ ಬಚಾವಾಗಿರುವಂಥದ್ದು. ಬಂಡೆ ಹತ್ತಿ ಏನೋ ಒಂಚೂರು ಸ್ವಲ್ಪ ಮಟ್ಟಿಗೆ ಗಾಯ ಆಗಿರುವಂಥದ್ದು. ಇನ್ನೊಬ್ಬರಿಗೂ ಕೂಡ ಗಾಯ ಆಗಿದೆ, ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ ನಾನು ಅವರನ್ನು ಮಾತಾಡ್ತಾ ಹೋಗ್ತೀನಿ. ಏನಾಗಿರೋದಮ್ಮ, ಎಷ್ಟೊತ್ತಿಗಾಗಿರೋದು? ಬೆಳಗ್ಗೆ 9 ಗಂಟೆಗೆ ಆಗಿದೆ ರೀ. ಅಡುಗೆ ಮಾಡಕತ್ತೆ ಒಳಗೆ ಪತ್ರದಲ್ಲಿ. ಅದು ಒಳಗೆ 2 ಚಿಕ್ಕ ಮಗ ಮನೇಲಿದ್ವು. ಆ ಮಕ್ಕಳು ಎಳ್ಕೊಂಡು ಬಂದೀವಿ, ಗಾಯ ಆಗ್ಯದ. ಒಂದು ಮಗನಿಗೆ ಚಿಕ್ಕ ಮಗನಿಗೆ ಗಾಯ ಆಗ್ಯದ, ಹಾಸ್ಪಿಟ್ಲಿಗೆ ಹೋಗಿದಾರೆ. ನಮ್ಮ ಹುಡುಗ ಬಟ್ಟೆ ಇಲ್ಲ, ಒಟ್ಟಿಗೆ ಅನ್ನ ಇಲ್ಲ, ಮನೇಲಿ ಒಂದು ಸಾಲ ಆಗ್ಯದ. ಒಂದು ಬೆಂಗಳೂರಲ್ಲಿ ದುಡ್ಕೊಂಬಂದೇವು, ಹೊಲ ಇಲ್ಲ ನಮಗೆ, ಇದೊಂದು ಮನೆ ಇತ್ತು. ಅದು ದುಡ್ಡು ಜಮಾ ಮಾಡಿದ್ದೆವು, ಅದು ಬಿದ್ದು ಒಳಗಾಗ್ಯದ. ಈಗ ಗುಡ್ಲಾಗ ಗಂಜಿಲ್ಲ ನಮಗೆ, ಹುಡುಗಲಾಗ ಬಟ್ಟೆ ಇಲ್ಲ, ಮಗು ತೋರ್ಸ್ಲಾಕ ದುಡ್ಡಿಲ್ಲ, ಏನಿಲ್ಲ. ಇಷ್ಟೇ ನಮಗೆ ಇದು ಆಗಿದ್ದು. ಮಂದಿ ಇದು ಬಂಡೆ ಬಿದ್ದಾಗ ನೀವೆಲ್ಲ ಏನು ಮಾಡ್ತಾ ಇದ್ರಿ, ಎಲ್ಲಿದ್ರಿ? ಹೊರಗಡೆ ಅಡುಗೆ ಮಾಡ್ತೇವೆ ಸರ್, ಅಡುಗೆ ಮಾಡ್ತೇವೆ. ಸಸಿ ನಾನು ಆ ಚಿಕ್ಕ ಮಕ್ಕಳು ಮನೇಲಿ ಕುಂತಿದ್ವು, ಹೊರಗಡೆ ಎಳ್ಕೊಂಬಂದಿವಿ. ಅವ್ನಿಗೆ ಗಾಯ ಆಗ್ಯದ, ಒಂದು ಚಿಕ್ಕ ಮಗ ಇಲ್ಲಿ ಆಗ್ಯದ, ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಅಮ್ಮನ ಕರ್ಕೊಂಡು ನಾವು ತಾಯಿ ಮಗ ಇಲ್ಲಿ ಕುಂತೀವಿ. ಅಲ್ಲಿ ನರ್ಮನೆಯಲ್ಲಿ ಅಂಬಲಿ ಊಟ ಮಾಡಿವಿ. ಇವತ್ತು ಬಟ್ಟೆ ಇಲ್ಲ ಉಟ್ಕೊಳಕ್ಕೆ, ನರ್ಮನೆ ಕೊಟ್ಟಾರ ಉಟ್ಕೊಳಕ್ಕೆ ಬಟ್ಟೆ. ಒಂದು ತೊಲೆ ಚಿನ್ನ ಒಳಗಾಗ್ಯದ, 1 ಲಕ್ಷ ರೂಪಾಯಿ ಒಳಗಾಗ್ಯವ. ನಮ್ಗೆ ಏನೂ ಇಲ್ಲ, ಪಾತ್ರೆ ಇಲ್ಲ ಅಡುಗೆ ಮಾಡ್ಲಿಕ್ಕಿಲ್ಲ, ಏನಿಲ್ಲ. ಯಾರನ್ನ ನರ್ಮನೆ ಕೊಟ್ಟರೆ ಅಡುಗೆ ಮಾಡ್ಬೇಕು ನಾವು. ಇಷ್ಟ ಆಗ್ಯದ ನಮ್ಗೆ. ಸೊ ಹೇಗೆ ಮುಂದೆ ಬದುಕು ಭಾಳ ಕಷ್ಟ. ಇರೋಕೆ ಇದ್ದಂಥ ಒಂದೇ ಒಂದು ಮನೆ ಪೂರ್ತಿ ಕುಸಿದೋಗ್ಬಿಟ್ಟೈತಿ. ಇರ್ಲಕ್ಕೆ ಮನೆ ಒಂದೇ ಮನೆ ಖುಷಿಯಾಗಿ ಬಿದ್ದದ ನಮ್ಗೆ. ಆ ಥರ ಮತ್ತೆ ತೊಗೊಳಕ್ಕೆ ದುಡ್ಡನ್ನೆಲ್ಲ, ಜಾಗನೆಲ್ಲ. ನಾನು ಇಷ್ಟೇ ಜಾಗ, ಇಲ್ಲೇ ಎದುರಿಗೆ ಇರ್ಬೇಕು. ಮತ್ತು ನಾವು ದುಡ್ಡು ಬೇಕಲ್ಲ ನಮಗೆ. ಮತ್ತು ತೊಗೊಳಕ್ಕೆ ಬೇರೆಯವ್ರ ಜಾಗ ತೊಗೊಳಕ್ಕೆ ನಮ್ಗೆ ಅವಶ್ಯಕತೆ ಇಲ್ಲ, ಜಮೀನಿಲ್ಲ ನಮಗೆ. ಕೂಲಿ ಬೆಂಗಳೂರು ದುಡಿಬೇಕು, ಊಟ ಮಾಡ್ಬೇಕು ನಾವು. ಅವ್ರ ಮಗ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತೀನಿ. ಸರಿಗ ಈ ಮನೆ ಬಿದ್ದಿದೆ, ಇಷ್ಟೊತ್ತಾಯ್ತು, ಯಾರಾದರೂ ಬಂದ್ರ ಅಧಿಕಾರಿಗಳು ಕೇಳಿದ್ರ ನಿಮ್ಮ ಕಷ್ಟ? ಯಾರು ಕೇಳ್ತಾರೆ ಸರ್? ಯಾರು ಕೇಳಿಲ್ಲ, ಬಿಟ್ಟಿಲ್ಲ. ಏನು ಮಾಡೋಕ್ಕಾಗಲ್ಲ. ಅದು ಬೆಳಗ್ಗೆನೇ ಬಿದ್ದು ಬಿಟ್ಟದ. ನಾವೆಲ್ಲ ಗುಡಿಗೆ ಹೋಗಿದ್ದೆ ಮಕ್ಕಳಕ್ಕೆ. ನಮ್ಮಮ್ಮ, ನಮ್ಮ ಹೆಂಗಸರು, ನಮ್ಮ ಮಕ್ಕಳು ಎಲ್ಲರೂ ಇದ್ದರು. ನಾನು ಬಂದು ಇಲ್ಲಿ ಕುಂತ್ಕೊಂಡೆ. ಮನೆ ಬೀಳೋದು ನೋಡಿಗೆ ನನ್ನ ಮಕ್ಕಳು 2 ಇದ್ದು ಹೊರಗಡೆ ಎಳ್ಕೊಂಬಂದ್ಬಿಟ್ಟೆ. ಆಮೇಲೆ ಗುಂಡು ಬಿದ್ದು ಬಿಡ್ತೀರಿ. ಅಷ್ಟೇ ರೀ ಘಟನೆ ಆಗಿದ್ದು. ಈಗ ಅಧಿಕಾರಿಗಳು ಬಂದು ಅಟ್ಲೀಸ್ಟ್ ನಿಮಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡುವಂಥ ಕೆಲಸ ಏನೂ ಮಾಡಿಲ್ಲ? ಏನು ಮಾಡಿಲ್ಲ ರೀ ಸರ್. ಇನ್ನು ಇವಾಗ ನಿನ್ನೆ ಬಿದ್ದಾರೆ, ಇನ್ನು ಏನು ಮಾಡಿಲ್ಲ. ಇನ್ನೂ ಯಾರೂ ಬಂದಿಲ್ಲ, ಅಷ್ಟೇ ಬಂದು ಹೋಗಿದ್ದಾರೆ. ಇನ್ನೂ ಏನು ಮಾಡಿಲ್ಲ. ನಮ್ಮೂರವ್ರು ಬಂದ್ರೆ, ಚೇರ್ಮನಿ ನಂಬರ್ ಸಾಬುಗಳು ಎಲ್ಲರೂ ಬಂದ್ರೆ. ಏನು ಮಾಡೋದು? ನೀವೇನು ಕೆಲಸ ಮಾಡೋದು? ನಾವೇನಿಲ್ಲ ರೀ, ಬೆಂಗಳೂರಿಗೆ ಕೆಲಸ ಮಾಡ್ತೀವಿ ರೀ. ಇಲ್ಲಿ ಯಾರ್ಯಾರು ಇರ್ತಿದ್ರಿ ಈಗ? ಇಲ್ಲಿ ನಮ್ಮಮ್ಮ, ನಮ್ಮ 2 ಮಕ್ಕಳು ಇರ್ತಾರೋ, ನಮ್ಮ ಹೆಂಗಸರು, ನಾವು ಬೆಂಗಳೂರಿಗೆ ಹೋಗ್ತೀವಿ ಸರ್. ನಾನು ಒಂದು ತಿಂಗಳಾಯ್ತು ರೀ ಬಂದೆ. ಮೈ ಹುಷಾರಿದ್ದಿಲ್ಲ, ತೋರ್ಸಕ್ಕೆ ಬಂದಿದ್ದೆ. ಹಂಗೆ ಇಲ್ಲೇ ಬಂದಿದ್ದೆ. ಎಲ್ಕಂದ್ರೆ ಇನ್ನೂ ಓದ್ತಿದ್ದೇನೆ, 1 ತಿಂಗಳು ಬಿಟ್ಟು. ನಮ್ಮಮ್ಮ, ನಮ್ಮ ಮಕ್ಕಳು ಎಲ್ಲರೂ ಪರ್ಮಿಟ್ ಇಲ್ಲಿ ಇರ್ತಾರೆ. ಇವೆಲ್ಲ ಮನೆ ಎಲ್ಲ ಬಿದ್ದು ಬಿಟ್ಟದ. ಈಗ ಎಲ್ಲಿರ್ಬೇಕು ಸರ್? ಅದೇ ಏನೇ ಮಾಡ್ಬೇಕು ರೀ, ಅದೇ ಇಷ್ಟೇ ನಾವು ಹೇಳ್ಕೋದು. ಈಗ ಯಾರ್ಯಾರಿಗೆ ಗಾಯ ಆಗೈತೆ ಏನಾದರೂ? ಯಾರೆಲ್ಲ ರೀ, ನಮ್ಮ ಮಗನಿಗೆ ಒಂದು ಇಲ್ಲಿ ಗಾಯ ಆಗಿದೆ. ನನಗೆ ಸ್ವಲ್ಪ ಇಲ್ಲಿ ಕಲ್ಲು ಬಡ್ದ ರೀ. ನನ್ನ ಮಕ್ಕಳನ್ನ ಇಲ್ಲಿ ಬಾಕಲಲ್ಲಿ ನಿಂತ ಎಳ್ಕೊಂಬರಾಗ ನನ್ನ ಕಾಲಿಗೆ ಕಲ್ಲು ಬಡ್ದ ರೀ. ಅಷ್ಟೇ, ಮತ್ತೇನಿಲ್ಲ. ಸೊ ಇದೇನು ಬಂಡೆ ಹೆಂಗೆ ಬಿದ್ದಿರೋದು ಅಂತ ಇಷ್ಟು ದೊಡ್ಡದು ಐತಲ್ಲ? ಅದು ಪೈಲಕ್ಕೆ ಯಾವಾಗಿನ ಕಾಲದಲ್ಲಿ ಇತ್ತಾನೆ ಸರ್ ಗೊತ್ತಿಲ್ಲ ನಮ್ಗೆ. ಅವಾಗ ಚೆನ್ನಾಗಿತ್ತದು. ಆಮೇಲೆ ಇವಾಗ ಬಿದ್ದದು. ಎಸ ಕಾಲದಿತ್ತ ಗೊತ್ತಿಲ್ಲಕ್ಕ ಗುಂಡ.
ಇವಾಗ ನಿನ್ನೆ ಬಿದ್ದುಬಿಟ್ಟಾರೆ ಬೆಳಗ್ಗೆ 8 ಗಂಟೆಗೆ ಹಂಗೆ. ಇದು ಆ ಮನೆಯ ಓನರ್ ಹೇಳ್ತಾ ಇರುವಂಥದ್ದು. ಮತ್ತೊಂದು ಬಾರಿ ಅಂದರೆ ನಾನು ಯಾಕೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಈ ಬಂಡೆ ಗಾತ್ರದ ಸೈಜನ್ನು ತೋರಿಸ್ತೀನಿ ನಾನು ಇನ್ನೊಂದು ಬಾರಿ. ಮತ್ತೆ ಅತ್ಯಂತ ಬೃಹದಾಕಾರದ ಬಂಡೆ ಇರುವಂಥದ್ದು. ಅದೃಷ್ಟವಶಾತ್ ಅವರೆಲ್ಲರ ಅದೃಷ್ಟ ಚೆನ್ನಾಗಿರುವಂಥದ್ದು. ಅಂದರೆ ಬೆಳಗ್ಗೆ ಹೊತ್ತಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಘಟನೆಯಲ್ಲಿ ಯಾರಿಗೂ ಕೂಡ ಏನಾಗಿಲ್ಲ. ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟದ ಬಂಡೆ ಬೇಡ, ಅದಕ್ಕಿಂತ ಚಿಕ್ಕದೇ ಬಂಡೆ ಒಂದು ವೇಳೆ ಆಗಿದ್ದರೆ ಸಾಕಷ್ಟು ದೊಡ್ಡ ಮಟ್ಟದ ಅಪಾಯ ಕೂಡ ಆಗ್ತಾ ಇತ್ತು. ಆದರೆ ಅದೃಷ್ಟವಶಾತ್ ಏನಂತಂದರೆ ಈಗ ಅವರೆಲ್ಲರೂ ಕೂಡ ಸೇಫ್ ಆಗಿರುವಂಥದ್ದು. ಆದರೆ ಈಗ ಅವ್ರಿಗೆ ಇರೋದಕ್ಕೆ ಮನೆ ಇಲ್ಲ. ಅವರು ಮನೆಯನ್ನು ಒಂದು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋಂಥದ್ದು ಕೂಡ ಅವ್ರದ್ದಾಗಿರುವಂಥದ್ದು. ಈಗ ಬಂಡೆ ಗಲ್ಲಿನ ಸೈಜ್ ತೋರಿಸ್ತಾ ಇದ್ದೀನಿ. ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟದ ಬಂಡೆ ಬಿದ್ದಿರೋದ್ರಿಂದ ಸಾಕಷ್ಟು ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ನಾನು ಈ ಬಂಡೆಯನ್ನು ತೆಗೆದು ಅವರು ಮತ್ತೆ ಮರು ನಿರ್ಮಾಣ ಮಾಡಬೇಕಾದ್ರೂ ಕೂಡ ಅದು ದೊಡ್ಡ ಹರಸಾಹಸ ಆಗ್ತಾ ಇರುವಂಥದ್ದು. ಯಾಕಂತಂದರೆ ಇಷ್ಟು ದೊಡ್ಡ ಮಟ್ಟದ ಬಂಡೆಯನ್ನು ಒಡೆದು ಪುಡಿ ಪುಡಿ ಮಾಡಿ ಈ ಮನೆಯನ್ನು ತೆಗೆದು ಮತ್ತೆ ಮನೆ ಕಟ್ಟಬೇಕಂತಂದರೆ ಅದು ಸುಮಾರು ದಿನಗಳ ಕಾಲ ಸಮಯ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ಅದು ಕೂಡ ಆಗೋದಿಲ್ಲ. ಆದರೆ ಸದ್ಯಕ್ಕೆ ಆ ಇಡೀ ಕುಟುಂಬ ಏನಿದೆ ಇವತ್ತು